ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಕಾರ್ಯಕ್ರಮ ಮಂತ್ರಾಲಯದಲ್ಲಿ ಏನು ನಡೀತಾ ಇದೆ. 18ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಸತತವಾಗಿ 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿರೋದ್ರಿಂದ ದೇಶದ ಮೂಲೆ ಮೂಲೆಯಿಂದನೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬಂದಿದ್ದಾರೆ. ನಾನಿವಾಗ ಇರುವಂಥದ್ದು ಮಂತ್ರಾಲಯ ಮಠದಲ್ಲಿ. ನೀವೀಗ ನೋಡ್ತಾ ಇರ್ಬೋದು, ಏನು ಮಂತ್ರಾಲಯ ಮಠದ ಶ್ರೀ ಮಠದ ಆವರಣದ ಸುತ್ತ ಎಲ್ಲ ಜನಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಸೇರಿರೋದರಿಂದ ಏನೋ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋ ಮೂಲಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನವನ್ನು ಪಡೆದು ಭಕ್ತರು ಇಲ್ಲಿ ಪುನೀತರಾಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಮಠದಲ್ಲಿ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಏನೋ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಮಹಾಮಂಗಳಾರತಿ ಆಗಿರ್ಬೋದು, ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ತದನಂತರದಲ್ಲಿ ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿ ಮೆರವಣಿಗೆ ನಡೀತದೆ, ಪಲ್ಲಕ್ಕಿ ಉತ್ಸವ ನಡೀತದೆ. ಅದಾದಮೇಲೆ ಒಳಗಡೆ ವಸಂತೋತ್ಸವ ನಡೀತದೆ. ಪರಸ್ಪರ ಮಠದ ಪೀಠಾಧಿಪತಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಬಣ್ಣವನ್ನು ಗುಲಾಬಿ ಹಚ್ಚಿಕೊಂಡು ಪರಸ್ಪರ ಸಂಭ್ರಮವನ್ನು ಪಡ್ತಾರೆ. ಅದಾದ ನಂತರ ನಾನು ಇನ್ನೊಂದು ವಿಜುವಲ್ಸನ್ನು ಸಹ ತೋರಿಸ್ತೇನೆ. ಬಲಭಾಗದಲ್ಲಿ ಏನು ಮಹಾರಥೋತ್ಸವ ಮಠದ ಆವರಣದಲ್ಲಿ ನಡೀತದೆ ಸಾಯಂಕಾಲ. ಸೊ ಈ ಎಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಠದ ಪೀಠಾಧಿಪತಿಗಳು ಶ್ರೀ ಸುಬುಧೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮಗಳು ಆಯೋಜನೆ ಆಗಿರೋದ್ರಿಂದ ಸಾಕಷ್ಟು ವಿಶೇಷತೆಯನ್ನು ಈ ಒಂದು ಉತ್ತರಾರಾಧನೆ ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ. ಹಾಗೇನೆ ಕೇವಲ ಈ ಒಂದು ರಥೋತ್ಸವ ಆಗಿರ್ಬೋದು, ಪಂಚಾಮೃತಾಭಿಷೇಕ ಆಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಸಂಜೆ ಮಠದ ಆವರಣದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಹಾಗೆಯೇ ಮೈಸೂರು ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಕೊಡಮಾಡುವಂತಹ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಸಹ ಇವತ್ತು ಅವರಿಗೆ ನೀಡ್ತಾ ಇರೋದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಾದಿಗಳನ್ನು ಸಹ ಸೇರುವಂತಹ ಒಂದು ಸಾಧ್ಯತೆ ಇದೆ. ರಥೋತ್ಸವವನ್ನು ನಾನು ನಿಮ್ಗೆ ಇನ್ನೊಂದು ಬಾರಿ ತೋರಿಸ್ತಾ ಹೋಗ್ತೇನೆ. ನಮ್ಮ ಕ್ಯಾಮ್ರಾಮನ್ ಹನುಮಂತನಿಗೆ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ರಥೋತ್ಸವದ ವೇಳೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಭಕ್ತರು ಬಂದು ತಮ್ಮ ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮನದಲ್ಲಿ ಅವರ ಬೇಡಿಕೆಯನ್ನು ಇಟ್ಟಾಗ ಇವತ್ತು ಉತ್ತರಾರಾಧನೆ ದಿನ ರಾಯರು ಈಡೇರಿಸ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಭಕ್ತರಲ್ಲಿ ಇರೋದರಿಂದ ತಾವೇನೆಲ್ಲ ಅನ್ಕೋತಾರೆ, ಆಶಾಭಾವನೆ ಇರ್ತದೆ, ಬೇಡಿಕೆ ಇರ್ತದೆ, ಕೋರಿಕೆಗಳನ್ನೆಲ್ಲವನ್ನು ಗುರು ರಾಘವೇಂದ್ರ ಸ್ವಾಮಿಗಳು ಈಡೇರಿಸ್ತಾರೆ ಅನ್ನುವಂಥ ಒಂದು ಭಾವನೆಯೊಂದಿಗೆ ಭಕ್ತರು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೆರೆದಿರುವಂಥದ್ದು. ನಮ್ಮ ಜೊತೆ ಕೆಲ ಭಕ್ತರಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಗುರುಗಳೇ, ಯಾವ್ಯಾವೆಲ್ಲ ಕಾರ್ಯಕ್ರಮ, ಏನೇನು ವಿಶೇಷ ಕಾರ್ಯಕ್ರಮಗಳು ನಡೀತವೆ ಇವತ್ತು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ಸಾರ್ವಭೌಮರ ಇಂದಿನ 353ನೇ ಆರಾಧನಾ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಇವತ್ತು ಇಲ್ಲಿ ಭಕ್ತರು ಆಗಮಿಸಿದ್ದಾರೆ. ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ಎಲ್ಲೆಲ್ಲೂ ಸಹ ಸಂಭ್ರಮ ಮನೆ ಮಾಡಿದೆ. ಎಲ್ಲ ಪೂಜ್ಯ ಗುರು ಸಾರ್ವಭೌಮರ ಪಾದ ಕಮಲಗಳಿಗೆ ಎಲ್ಲ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳ ಬೃಂದಾವನಕ್ಕೆ ನಮಸ್ಕರಿಸಿ ವಿಶೇಷ ಅಲಂಕಾರ ಹಾಗೂ ಪಂಚಾಮೃತ ಅಭಿಷೇಕವನ್ನು ಬೆಳಗಿನಿಂದಲೇ ಎಲ್ಲರೂ ಕಣ್ತುಂಬಿಕೊಂಡಿದ್ದಾರೆ. ಇಲ್ಲಿ ಆಗಮಿಸಿದಂಥ ಭಕ್ತ ಮನದಲ್ಲಿ ಇವತ್ತು ಗುರು ರಾಘವೇಂದ್ರ ಮಹಾಸ್ವಾಮಿಗಳು ನಲಿದಾಡುತ್ತಿದ್ದಾರೆ. ಇಲ್ಲಿ ಒಂದು ವೈಕುಂಠವೇ ಇವತ್ತು ನಿರ್ಮಾಣ ಆಗಿದ್ದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಭಕ್ತರ ಇಷ್ಟಾರ್ಥಗಳನ್ನು ಕಾಮಧೇನು ಕಲ್ಪವೃಕ್ಷ ಅಂತ ನಾವು ಕರಿತೀವಿ. ಭಕ್ತರು ಏನು ಬೇಡ್ತಾರ ಅದನ್ನು ಕೊಡ್ತಕ್ಕಂಥ ಗುರು ಸಾರ್ವಭೌಮರು ಅವರ ಪ್ರತಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆಯು ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾಗ್ತಿದೆ. ಪೂಜ್ಯ ಈ ಒಂದು ಸ್ಥಾನವನ್ನು ವಹಿಸಿಕೊಂಡಿದ್ದಂಥ ಸುಬುಧೇಂದ್ರ ತೀರ್ಥ ಗುರು ಪೂಜ್ಯರು ಸಹಿತ ಆಗಮಿಸಿದ ಭಕ್ತರಿಗೆ ಸಾಕಷ್ಟು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ವಿಶೇಷ ದಿನ ಏನು ಗುರುಗಳೇ? ಉತ್ತರಾರಾಧನೆ ಯಾಕೆ ಆಚರಣೆ ಮಾಡ್ತಾರೆ? ಉತ್ತರಾರಾಧನೆ ಪ್ರಯುಕ್ತ ಇಂದು ಮಹಾರಥೋತ್ಸವ ರಥಬೀದಿಗಳಲ್ಲಿ ನಡೀತಾ ಇದೆ. ಇದೇ ಒಂದು ಉತ್ತರಾರಾಧನೆ ಮಹಾರಥೋತ್ಸವದ ಪಾಲ್ಗೊಳ್ಳದೆ ಒಂದೆಲ್ಲರೂ ಒಂದು ಸೌಭಾಗ್ಯ ಅಂತಂದ್ರೆ ತಪ್ಪಾಗ್ಲಾಕದೆ. ಯಾಕಂದ್ರೆ ಇವತ್ತು ಮತ್ತು ನಿನ್ನೆ ಮತ್ತು 2-3 ದಿವಸ ಬೃಂದಾವನ ಹತ್ರ ಪ್ರವೇಶ ಇರುವುದು ಇವತ್ತು ಮತ್ತು ವರ್ಷದಲ್ಲಿ ಯಾವಾಗಲೂ ಇರುವುದಿಲ್ಲ. ಆದರೆ ಇಂದು ಮಾತ್ರ ಬೃಂದಾವನ ಹತ್ರ ಪೂಜ್ಯರನ್ನು ಎಲ್ಲ ಭಕ್ತಾದಿಗಳನ್ನು ಅಲ್ಲಿ ರಾಯರ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಇಂಥ ಸೌಭಾಗ್ಯ ಪ್ರತಿ ವರ್ಷ ಯಾವಾಗಲೂ ಸಿಗುವುದಿಲ್ಲ. ಇವತ್ತು ಮಾತ್ರ ಅದು ಉತ್ತರಾರಾಧನೆ ದಿವಸ ಮಾತ್ರ ಸಿಗ್ತಾ ಇದೆ. ಹೀಗಾಗಿ ಎಲ್ಲ ಭಕ್ತಾದಿಗಳು ಬೃಂದಾವನ ಪೂಜ್ಯ ಗುರುಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ನಿನ್ನೆಗೆ ವೃಂದಾವನಸ್ಥರಾಗಿ ಗುರು ರಾಯರು ವೃಂದಾವನಸ್ಥರಾಗಿ 353 ವರ್ಷಗಳ ಕಾಲ
ವರ್ಷಗಳು ಗತಿಸಿದ್ವು. 700 ವರ್ಷಗಳ ಕಾಲ ಗುರು ಸಾರ್ವಭೌಮರು ಮಠದಲ್ಲೇ ಇರ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿರುವಂತಹ ಗುರು ಸಾರ್ವಭೌಮರು ಬರುವಂತಹ ಭಕ್ತರನ್ನ ಗುರುತಿಸ್ತಾರೆ, ಕಣ್ ತೆರೆದು ನೋಡ್ತಾರೆ, ಅವರ ಆಶಾಭಾವನೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಪ್ರತೀತಿ ಭಕ್ತರಲ್ಲಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಸಹ ಮೊನ್ನೆ ಪೂರ್ವಾರಾಧನೆ, ನಿನ್ನೆ ಮಧ್ಯಾರಾಧನೆ ಹಾಗೂ ಇಂದು ಕೊನೆ ಘಟ್ಟ ಉತ್ತರಾರಾಧನೆಗೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ತಮ್ಮ ಒಂದು ಕೋರಿಕೆಯನ್ನು ಸಹ ಕೇಳಿಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.